ಅಂಜುಗೆ ಎಸ್ಮನಲ್ಲಿ ವಾಚ್ಮೆನ್ ಕೆಲಸ ಸಿಕ್ತು. ನೋಡಿ ಯಾವ ಥರ ಕೆಲಸ ಮಾಡ್ತಾನೆ ಅಂತೇಳಿ. ಹಾಯ್ ಫ್ರೆಂಡ್ಸ್, ನನ್ನ ಪ್ರೀತಿ ಶುಭ ಜರುಗಿ ಮಾತಾಡ್ತೀರಿ. ವಿಶೇಷ ಅಂತಂದ್ರೆ ಅಂಜು ಒಂದು ಫೋನ್ ಮಾಡಿದೆ ಅಷ್ಟೇ. ನೋಡಿ ಅವ್ನು ಹೆಂಗೆ ಬರ್ತಾನೆ ಅಂತೇಳಿ. ಬಾಲೆಲ್ಲ ಹೋಗೋಣ ಸಾಕು, ನಮ್ಮ ವಾಲ್ಟ್ ನಿಂಕೊಂಡ್ಬಿಡ್ತೀಯಲ್ಲ ಗಾಂಡು. ಕ್ಯಾಮ್ರಾ ಈಗಲೇ ಮದುವೆ ಆಗಿರೋ ಆಗೋದು, ಆಮೇಲೆ ಹೆಣ್ ಕೊಡಲ್ಲ ಹಾಕೊಂಡ್ರೆ ಹೆಣ್ ಕೊಟ್ಟಾರ ಗುರು. ಸರಿ ಇಲ್ಲ ಅದು ಪಳ್ಳು. ನಮ್ಮ ಊರ್ಲೆಲ್ಲ ಮೆಂಟ್ಲು ಅಂತಾರೆ. 30 ವರ್ಷಕ್ಕೆ ಆಗದ, 30 ವರ್ಷಕ್ಕೆ ಕಾಯ್ತಿರಿ ಎಲ್ಲ ನಮ್ಮ ಹುಡುಗಿ ಕಾಯ್ತಿರ್ಲಿ. ತುಳಸಿ ಕಟ್ಟೆ ರೌಂಡ್ ಹಾಕೋಳಿ. ಅಲ್ಲಿಂದ ಮುಗಿಸ್ಕೊಂಡು ಹೋಗ್ತಾ ಇರೋದೇ ನಾವು ಎಸ್ಮಲ್ ಹತ್ರ. ಎಸ್ಮಲ್ ಹತ್ರ ಯಾಕಪ್ಪ ಅಂತಂದ್ರೆ ನೀವು ನೋಡಿ ಯಾವ ಸರ್ಕಲ್ ಈ ಕೆಲಸಕ್ಕೆ ಬನ್ನಿ ಸರ್, ಈ ಕಡೆ ಬನ್ನಿ ಸರ್. ಕಂಗ್ರಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ನಾವು ಹೋಗ್ತಾ ಇರೋದು ಕಾಂತಾರ ಮೂವಿಗೆ. ಏನಪ್ಪಾ ಅಂತಂದ್ರೆ ಗಾಯತ್ರಿ ಟಾಕೀಸ್ ಅಲ್ಲಿ ಕರೆಕ್ಟಾಗಿ ಸೌಂಡ್ ಕೇಳಿಸ್ಲಿಲ್ಲ. ತೆಗೀರಲ್ಲ, ನಿಮ್ಗೆ ಗೊತ್ತಾಗಲ್ಲ. ಮೂವಿ ರಿಲೀಸ್ ಆಗಿ 2 ವಾರ ಆದ್ರೂ ಕಾಂತಾರ ಮೂವಿ ಕ್ರೇಜ್ ಅಂತೂ ಕಮ್ಮಿ ಆಗ್ಲಿಲ್ಲ ಗುರು. ಐನಾಕ್ಸ್ ಅಲ್ಲಿ ನೋಡೋಣ ಅಂತ ಬಂದು ಅಂಜನ್ ಹೇಳ್ತಾನೆ ಕೇಳಿಸ್ಕೊಳ್ಳಿ. ಇಲ್ಲ ಗಾಯತ್ರಿ ವೇಸ್ಟ್, ಉಂಡೆ ಕೊಡಲ್ಲ, ಅದಕ್ಕೆ ಐನಾಕ್ಸಿಗೆ ಬಂದಿರೋ. ಇನ್ನೊಂದ್ಸಲಿ ನೋಡೋಣ ಅಷ್ಟೇ. ಏನ್ ಮಾಡ್ತಿದ್ಯ ಅಂಜು? ಈ ಕಣ್ಣಲ್ಲಿ ಇನ್ನೀ ಏನೇ ನೋಡ್ಬೇಕು. ಕಾಂತಾರ ಮೂವಿನ ಇದು 2ನೇ ಸತಿ ನೋಡ್ತಾ ಇರೋದು. ಏನಕಪ್ಪ ಅಂತಂದ್ರೆ ಗಾಯತ್ರಿ ಟಾಕೀಸ್ ಅಲ್ಲಿ ಕರೆಕ್ಟಾಗಿ ಸೌಂಡ್ ಕೇಳಿಸ್ತಿರಲಿಲ್ಲ. ಅದಕ್ಕೆ ನಮಗೆ ಕರೆಕ್ಟಾಗಿ ಸರ್ಟಿಫಿಕೇಶನ್ ಆಗಿಲ್ಲ. ಅದಕ್ಕೆ ಅಂತ ನಾವು ಐನಾಕ್ಸ್ ಸಿಗೋದು. ಐನಾಕ್ಸ್ ಅಲ್ಲಿ ಮೂವಿ ನೋಡ್ತಾ ಇದ್ರೆ ಗಾಯತ್ರಿ ಟಾಕೀಸ್ ಅಲ್ಲಿ ನೋಡೋದಕ್ಕೂ ಐನಾಕ್ಸ್ ಅಲ್ಲಿ ನೋಡ್ತಿರೋದಕ್ಕೂ ಬಹಳ ಡಿಫ್ರೆಂಟ್ ಇದೆ ಬ್ರದರ್ಸ್. ನೀವು ಗಾಯತ್ರಿ ಟಾಕೀಸ್ ಅಲ್ಲಿ ಸೌಂಡ್ ಕೊಟ್ಟಿಲ್ಲ ಅಂತೇಳಿ ಐನಾಕ್ಸ್ ಬಂದು ನೋಡಿ. ರಾಕೇಶ್ ಅವ್ರ ಆಕ್ಟಿಂಗ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ರು. ಬಟ್ ಏನ್ ಮಾಡ್ತೀರಾ, ವಿದ್ಯಾಟಕ್ಕೆ ಅವ್ರು ಬಲಿಯಾದ್ರು ಅಂತ ಅನ್ಕೊಬೋದು ಅಷ್ಟೇ. ಈ ಸೀನ್ ಬಂದಿದ ತಕ್ಷಣ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಗುರು. ರಿಷಬ್ ಶೆಟ್ಟಿ ಸರ್ ಆಕ್ಟಿಂಗ್ ಮಾತ್ರ ಸಖತ್ ಮಾಡೋರು ಗುರು. ರಿಷಬ್ ಶೆಟ್ಟಿ ಸರ್ ಆಕ್ಟಿಂಗ್ ಗೆ ಆಸ್ಕರ್ ಅವಾರ್ಡ್ ಕೊಡ್ಲೇಬೇಕು. ಈ ಸಾಂಗ್ ಅಂತೂ ನೆಕ್ಸ್ಟ್ ಕ್ರೇಜ್ ಆಗಿದೆ ಗುರು. ಇನ್ನು ಈ ಮೂವಿ ಯಾರು ನೋಡಿಲ್ವೋ ಅವರು ಥಿಯೇಟರ್ಗೆ ಹೋಗಿ ಮೂವಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಈ ಮೂವಿ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪಾರ್ಟ್ 3 ಬೇರೆ ಐತೆ ಅಂತ ಹೇಳ್ತಿದ್ದಾರೆ. ಈ ಮೂವಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಜೈ ಶ್ರೀರಾಮ್, ಜೈ ಆಂಜನೇಯ.